ಇನ್ನು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದ ಶಾಸಕ ಜನಾರ್ದನ್ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಜಾಮೀನು ನೀಡಿದೆ. ಆದರೆ ಇದರ ಹಿಂದೆ ದೈವದ ಆಶೀರ್ವಾದ ಇದೆ ಅಂತ ಬೆಂಬಲಿಗರು ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಕೂಡ ಬಯಲಾಗಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಬಂಧನಕ್ಕೊಳಗಾಗಿದ್ದ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ಇದರಿಂದ ಚಂಚಲಗೂಡ ಜೈಲಿನಲ್ಲಿದ್ದ ರೆಡ್ಡಿ ಬಿಡುಗಡೆಯಾಗಿದ್ದಾರೆ. ಆದರೆ ದೈವದ ಅನುಗ್ರಹದಿಂದಲೇ ರೆಡ್ಡಿಗೆ ಜಾಮೀನು ಸಿಕ್ತಾ ಎನ್ನುವ ಚರ್ಚೆ ನಡೀತಾ ಇದೆ. ಅವತ್ತು ಮೇ 13, 2025 ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವಣೂರು ಗ್ರಾಮದ ದೈವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಮಾರಂಭ ನಡೆದಿತ್ತು. ಬ್ರಹ್ಮ ಕಲಶೋತ್ಸವಕ್ಕೆ ಆಗಮಿಸುವ ಇಚ್ಛೆ ಇದ್ದ ರೆಡ್ಡಿ ಜೈಲಿಗೆ ಹೋಗಿದ್ರು. ಹೀಗಾಗಿ ದೈವದ ಬಳಿ ಜನಾರ್ದನ ರೆಡ್ಡಿ ಆಪ್ತರು ಬಿಡುಗಡೆ ಬಗ್ಗೆ ಕೇಳಿದ್ರು. ಬಾರಿ ಸಂಪರ್ಕ ನಮ್ಮ ಈ ಕಾರ್ಯಕ್ರಮಕ್ಕೆ ಬ್ರಹ್ಮ ಕಲಶ ಕಾರ್ಯಕ್ರಮ ಸಭಾ ಕಾರ್ಯಕ್ರಮಕ್ಕೆ ಜನಾರ್ದನ್ ರೆಡ್ಡಿ ಆ ಸಂದರ್ಭ ಮಲ್ಲ ಮಟ್ಟದ ವ್ಯವಸ್ಥೆ ಕೂಡ ಆಗಿತ್ತು. ಅವು ಇಂಚಿನ ಕಾರಣ ಗೊತ್ತಿಲ್ಲ. ಅರೆ ಕೊಂಚ ತುಂಬದ ಓಲಿ ಕೇಸ್ ವಿಚಾರಗಳು ಕಾನೂನು ತೊಡಕು ಬರ್ತದೆ. ಅರೆ ಕೊಂಚ ಜೈಲು ಶಿಕ್ಷೆ ತೀರ್ಪು ಬರ್ತದೆ ಅಂತ ಮಾಡಿದ್ರೆ ಜೈಲಿಗೆ 30 ದಿನದ ಅವಕಾಶ ಉಂಟು. ಅವರಿಗೆ ಜಾಮೀನಿಗೆ ಪ್ರಯತ್ನ ಮಾಡ್ತದೆ. ನಮ್ಮ ದೈವದ ಪ್ರಾರ್ಥನೆ ನಮ್ಮ ಕಾರ್ಯಕ್ರಮ ಅದಕ್ಕೆ ಅಂಚ ಅನ್ನೋದನ್ನ ನಂಗೆ ಕೊಂಚ ಮನಸ್ಸು ಕೊಂಚ ರೀತಿಯ ಅಂಜಿಕೆ ನಾಚ ತೊಂದರೆ ಆಡಲು ಬಂದ ನಮ್ಮ ದೈವದ ಪ್ರಾರ್ಥನೆ ಮಾಡ್ತೀವಿ. ಕಾನೂನು ತೊಡಕು ನಾವು ನಿವಾರಣೆ ಆರೋಪ ಅವ್ರನ್ನ ರಾಜಕೀಯ ಕ್ಷೇತ್ರ ಕಾರ್ಯಕ್ರಮ ಸ್ಥಾನ ತಿಳ್ಕೊಂಡು ಆಯ್ತಾ ಒಟ್ಟಿಗೆ ಆರೋಪ ಮುಕ್ತ ಆದ ಇಡೆಗೆ ಬರ್ತದೆ, ದೈವಸ್ಥಾನಕ್ಕೆ ಬರ್ತದೆ. ಅರವಜಿ ಮುಲ್ಪಲ ದೈವ ಪ್ರಾರ್ಥನೆ ಬಂದು ಅವರಿಗೆ ಶಕ್ತಿ ಅನುಸಾರ ಸೇವೆ ಅಲ್ಲಿ ಕೊಡುಗೆ ಕೊಡುಗೆನ ಯೋಗ ಭಾಗ್ಯನು ದೈವ ಅನುಗ್ರಹ ನೋಡಿಕೊಳ್ಳುವ. ಆ ವೇಳೆ ಉತ್ತರಿಸಿದ್ದ ದೈವ ಎಂದಿನಿಂದ 1 ತಿಂಗಳ ಒಳಗಡೆ ಜೈಲಿನಿಂದ ಬಿಡುಗಡೆಯಾಗ್ತಾರೆ ಎಂದಿತ್ತು. ದೈವ ನುಡಿದಂತೆ 27ನೇ ದಿನಕ್ಕೆ ಅಂದ್ರೆ ಜೂನ್ 11ರಂದು ಜನಾರ್ದನ ರೆಡ್ಡಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ఆరోగ్య న్యాయస్థానుడు న్యాయ దేవత న్యాయం కాదు. ఈ క్షేత్రంలో ఆరోగ్య 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 ఉండా నిగుల ఆరోడ అపేక్ష మాత్రం ఉండా ಐದು ಈ ಕ್ಷೇತ್ರ ತಿಗುಬಲೆ ಮಲ್ಪುಂಡ ಆರೋಗ್ಯ ಈ ಕಾನೂನದ ಕುಡಿಕೆ ಅಸ್ಪಾಬಿಲಕ ನ್ಯಾಯ ತಿಕ್ಕುಬಲೆಕ ದೈವಾನುಗ್ರಹ ಮಾಡ್ಕೊಂಡು ಇದನ್ನ ಪ್ರಾರ್ಥನೆ ఇది పగ్గుతాయ సింగడెత్త ఇది ತಿಂಗಳದ ಒಂಜನೇ ದಿನ ಇನ್ನಿರ್ತ 30 ದಿನದ ಲೈಡ್ ಮಾತಲವು ಬಿಡುಗಡೆ ಆತನಿಗೆ ಗೆಡ್ಡದ ಮಲನೆ ಗ್ರಾಮ ದೈವ ಒದಗದಕ್ಕೂ ಅಂದಿಗೆ ಅನ್ಕೊಂಡ್ಬಾರ್ದು. ಇದು ಕಾರಣಿಕ ದೈವ ಕೆಡೆಂಜೊಡಿತ್ತಾಯಿ ಅನುಗ್ರಹವಾಗಿದೆ ಅಂತ ಗಾಲಿ ಜನಾರ್ದನ ರೆಡ್ಡಿ ಆಪ್ತರು ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.